FLN ಚಟುವಟಿಕೆನ ಮಾಡೋಣ. ಆದ್ರೆ 10 ಮತ್ತು 11 ಮತ್ತು 12ನೇ ಕಲಿಕಾ ಫಲಗಳನ್ನು ನಾವು ಮಾಡಿದೀವಿ. ಈಗ N13 ಅಂದ್ರೆ 13ನೇ ಕಲಿಕಾ ಫಲನ ಮಾಡೋಣ. 13ನೇ ಕಲಿಕಾ ಫಲ ಏನಂದ್ರೆ ಇಲ್ಲಿ ಗುಣಾಕಾರವನ್ನು ಪುನರಾವರ್ತಿತ ಸಂಕಲನವನ್ನಾಗಿ ಮತ್ತು ಭಾಗಾಕಾರವನ್ನು ಸಮಾನ ಹಂಚಿಕೆಯಾಗಿ ನಿರ್ವಹಿಸುವರು ಅಂತ ನೀವೆಲ್ಲ ನಿರ್ವಹಿಸಬೇಕು. ಆ ಆಕ್ಟಿವಿಟಿನ ಮಾಡ್ಬೇಕಂದ್ರೆ ನಾನು ಫಸ್ಟ್ ಒಂದು ಚಟುವಟಿಕೆ ಮುಖಾಂತರ ಇವೆಲ್ಲ ನಾವು FLN ಆಕ್ಟಿವಿಟಿನ ಮಾಡೋಣ. ಅದರಲ್ಲಿ ಫಸ್ಟ್ನೇ ಚಟುವಟಿಕೆ ಯಾವುದು ಅಂದ್ರೆ ಬಲೂನ್ ಚಿಟ್ಟೆ ಎಣಿಕೆ. ಬಲೂನ್ ಚಿಟ್ಟೆ ಎಣಿಕೆ. ಇಲ್ಲಿ ನಾವೊಂದು ತಗೊಂಡ್ಬರ್ರಿ, ಬಲೂನ್ಗಳನ್ನ ತಗೊಂಡ್ಬರ್ರಿ. ಇಲ್ಲಿ ನೀವು ಬರ್ರಿ. ಎಷ್ಟು ಜನ ಅದಾರ? 5 ಮಂದಿ ರೀ. ಅಂದ್ರೆ 5 ಜನ ಅದಾರ. 5 ಜನದಲ್ಲಿ ಕೂಡ ಏನಾಗಿದೆ ಅಂದ್ರೆ ಅವ್ರ ಕೈಯಲ್ಲಿ ಒಂದು ಬಲೂನ್ ಐತಿ. ಆ ಬಲೂನ್ ಗಳಿಗೆ ಏನದವ? ಚಿಟ್ಟೆಗಳದಾವ. ಈಗ ಒಬ್ಬೊಬ್ರು ಬಲೂನ್ ನಲ್ಲಿ ಎಷ್ಟೆಷ್ಟು ಚಿಟ್ಟೆಗಳು? 3 ಅವ್ರಿ. ನಿನ್ನ ಚಿಟ್ಟೆಗಳ ನಿನ್ ಬಲೂನ್ ನಲ್ಲಿ ಎಷ್ಟು ಅದಾವ? 3 ಚಿಟ್ಟೆಗಳು ಅದಾವ. ನೆಕ್ಸ್ಟ್ ಅರುಣ ನಿನ್ ಬಲೂನ್ ನಲ್ಲಿ ಎಷ್ಟು ಅದಾವ? 3. ನೆಕ್ಸ್ಟ್ ನನ್ನ ಬಲೂನ್ ನಲ್ಲಿ 3 ಚಿಟ್ಟೆಗಳು. ಫರ್ಜಾ ನಿನ್ ಬಲೂನ್ ನಲ್ಲಿ ಎಷ್ಟು ಅದಾವ? 3 ಚಿಟ್ಟೆಗಳು ಅದಾವ. ಹೌದಾ? ಒಬ್ಬೊಬ್ಬರಲ್ಲಿ ಎಷ್ಟೆಷ್ಟು ಚಿಟ್ಟೆಗಳು ಅದಾವ? 3. ಈಗ ಇದ್ನ ಹತ್ರ 3 ಚಿಟ್ಟೆಗಳು ಅದಾವ, ಇದ್ನ ಹತ್ರ 3 ಚಿಟ್ಟೆ ಅದಾವ, ಇದ್ನ ಹತ್ರ 3 ಚಿಟ್ಟೆ ಅದಾವ. ಅಲ್ಲಿ ವರ್ಷನ ಹತ್ರ 3 ಚಿಟ್ಟೆ ಅದಾವ, ಫರ್ಜನ್ ಹತ್ರ 3 ಚಿಟ್ಟೆಗಳು ಅದಾವ. ಇವಾಗ ಅರುಣ ಚಾಕ್ ಪೀಸ್ ತಗೋ. ಚಾಕ್ ಪೀಸ್ ತಗೊಂಡು ಫಸ್ಟ್ ಇದ್ನ ಹತ್ರ ಎಷ್ಟು ಚಿಟ್ಟೆಗಳು ಅದಾವ ಅಲ್ಲಿ ಬರೀ. ಎಷ್ಟು ಚಿಟ್ಟೆಗಳು ಅದಾವ? ಪ್ಲಸ್ ಹಾಕು. ಮತ್ತೆ ಇದ್ನ ಹತ್ರ ಎಷ್ಟು ಅದಾವ ಬರೀ. ನೆಕ್ಸ್ಟ್ ನೀನು ಮತ್ತೆ ನಿನ್ನ ಹತ್ರ ಎಷ್ಟು ಅದಾವ? 3. ನೆಕ್ಸ್ಟ್ ವರ್ಷನ ಹತ್ರ ಎಷ್ಟು ಅದಾವ? 3. ನೆಕ್ಸ್ಟ್ ಫರ್ಜನ್ ಹತ್ರ ಎಷ್ಟು ಅದಾವ? 3. ಆ ಚಾಕ್ ಪೀಸ್ ಕೊಡು. ವರ್ಷ ಎಷ್ಟು ಅದಾವ ಕೂಡಿಸು. ಎಷ್ಟು ಅದಾವ? 15. ಎಷ್ಟು ಅದಾವ? 15. ಅಂದ್ರೆ ನೋಡ್ರಿ ಪ್ರತಿಯೊಬ್ಬರ ಹತ್ರ ಎಷ್ಟು ಅದಾವ? 15 ರೀ. 3 ಅವ್ರಿ. ಟೋಟಲ್ 15 ಅವ್ರಿ. ಪ್ರತಿಯೊಬ್ಬರ ಹತ್ರ 3 ಚಿಟ್ಟೆಗಳು ಅದಾವ. ಇಲ್ಲಿ ಇದನ್ನ ನಾವೇನ್ ಕರ್ತೀವಿ? ಸಂಕಲನ. ಏನ್ ಕರ್ತೀವಿ ಇದು? ಸಂಕಲನ. ಎಷ್ಟು ಜನ ಅದಾರ? 5 ಜನ ಅದಾರ. ಎಷ್ಟು? 5 ಜನ ಅದಾರ. ಇಲ್ಲಿ ಒಬ್ರ ಹತ್ರ 3, ಒಬ್ರ ಹತ್ರ 3, ಒಬ್ರ ಹತ್ರ 3, ಒಬ್ರ ಹತ್ರ 3, ಟೋಟಲ್ ಆಗಿ ಎಷ್ಟು ಚಿಟ್ಟೆಗಳು ಅದಾವ? 15 ಚಿಟ್ಟೆಗಳು ಅದಾವ. ಇದನ್ನ ನಾವೇನ್ ಕರ್ತೀವಿ ಅಂದ್ರೆ ಸಂಕಲನ. ಎಷ್ಟು ಸಲ ಸಂಕಲನ ಮಾಡಿವಿ? 5 ಸಲ ಸಂಕಲನ ಮಾಡಿವಿ. ಇದು ನಮ್ಗೆ ಈಗ ಮಾಡೋದು ಜಾಸ್ತಿ ಸಮಯ ತಗೋತದ. ಅದಕ್ಕೆ ನಾವ್ ಏನ್ ಮಾಡ್ಬೋದು ಅಂದ್ರೆ ಇದರಲ್ಲಿ ಟೋಟಲ್ ಆಗಿ ಎಷ್ಟು ಜನ ಅದಾರ? 5 ರೀ. 5 ಜನ ಅದಾರ. ಹೌದಾ? ಹ್ಞೂನ್ರಿ. ಒಬ್ಬೊಬ್ಬರ ಬಲೂನ್ ನಲ್ಲಿ ಎಷ್ಟು ಚಿಟ್ಟೆಗಳು ಅದಾವ? 3 ರೀ. 3 ರೀ. ಅಂದ್ರೆ ಇವಾಗ 5ಅನ್ನ 3 ಸಲ ಗುಣಿಸಿದ್ರೆ ಎಷ್ಟು? 3 5 15 ರೀ. ನೋಡಿ ಇವಾಗ ಇದನ್ನ ನಾವು ಎಷ್ಟು ಸರಿ ಕೂಡಿಸೋದು? 3 + 3 + 3 + 3 + 3 ಅಂತ ಕೂಡಿಸೋದನ್ನ ನಾವ್ ಏನ್ ಮಾಡ್ಬೋದು ಈಸಿಯಾಗಿ? 5 ಯಾಕಂದ್ರೆ ನೀವು 5 ಜನ ಇದ್ದೀರಿ. ಒಬ್ಬೊಬ್ಬರ ಬಲೂನ್ ನಲ್ಲಿ 3 ಚಿಟ್ಟೆಗಳು ಅದಾವ. ಅದನ್ನ ನಾವ್ ಏನ್ ಮಾಡಿದ್ವಿ? 5 3 15 ಅಂತ ಏನ್ ಮಾಡಿದ್ವಿ? ನಾವು ಗುಣಾಕಾರ ಮಾಡಿದ್ವಿ. ಇದನ್ನ ನಾವ್ ಏನ್ ಕರ್ತೀವಿ ಅಂದ್ರೆ ಗುಣಾಕಾರನ ನಾವ್ ಏನಂತ ಕರ್ತೀವಿ ಅಂದ್ರೆ ಪುನರಾವರ್ತಿತ ಸಂಕಲನ. ಈಗ ಪುನರಾವರ್ತಿತ ಸಂಕಲನ ಪದೇ ಪದೇ ನೋಡ್ರಿ. 3 ಕೂಡಿಸು, 3 ಕೂಡಿಸು 9, 6 3 ಕೂಡಿಸು 9, 9 3 ಕೂಡಿಸು 12, 12 3 ಕೂಡಿಸು 15. ಹಿಂಗ್ ಕೂಡಿಸೋದನ್ನ ನಾವ್ ಏನ್ ಮಾಡಕತ್ತೀವಿ? ಪುನರಾವರ್ತಿತವಾಗಿ ಕೂಡಿಸೋದ್ ಬದಲು ನಾವ್ ಏನ್ ಮಾಡ್ತೀವಿ? ಡೈರೆಕ್ಟ್ ಆಗಿ 5 3 15 ಅಂತ ಸುಲಭವಾಗಿ ಹೇಳ್ಬೋದು. ಇದನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಗುಣಾಕಾರ. ಜಾಸ್ತಿ ಒಂದ್ ಸಂಖ್ಯೆನ ಪದೇ ಪದೇ ಕೂಡಿಸೋ ಬದಲು ಏನ್ ಮಾಡ್ಬೇಕು? ಸೀದಾ ಕೂಡಿಸಿಬಿಟ್ರೆ ನಮ್ಗೆ ಉತ್ತರ ಬರ್ತದ. ಇದನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಗುಣಾಕಾರ